ಸೊ ಗೈಸ್, ಒಂದು ರೆಕರಿಂಗ್ ಡೆಪಾಸಿಟ್ ಸ್ಕ್ಯಾಮ್ ಆಗಿದೆ ನನ್ನ ಜೊತೆಗೆ. ಅದ್ರ ಬಗ್ಗೆ ಹೈಲೈಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರು ನಾನು ಒಂದು RD ಓಪನ್ ಮಾಡಿದ್ದೆ. ಯಾಕೆಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಈ ಸೇವಿಂಗ್ಸ್ ಎಲ್ಲ ನಿಜವಾಗ್ಲೂ ಐಡಿಯಾ ಇಲ್ಲ. ಜನ ಮ್ಯೂಚುವಲ್ ಫಂಡ್ಸು, SIP ಅದೇನೇನೋ ಹೇಳ್ತಾರೆ, ಅದೆಲ್ಲ ನನಗೆ ತಲೆ ಬುಡನೂ ಗೊತ್ತಿಲ್ಲ. ಸಿಂಪಲ್ RD FD ಅಂತ ಹೇಳಿ ಒಂದು RD ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಓಪನ್ ಮಾಡಿದ್ ನಾನು. ಅದು ಯಾರೋ ಹೇಳಿದ್ರು ಅಂತ ಹೇಳಿ HDFC ನಲ್ಲಿ. ಸೊ ನಾನು 5,000 ರೂಪಾಯಿ ಕಮಿಟ್ಮೆಂಟ್, ತುಂಬಾ ಕಮ್ಮಿ, 10,000 ರೂಪಾಯಿ ತುಂಬಾ ಜಾಸ್ತಿ ಅಂತ ಹೇಳಿ 7,000 rupees ಪರ್ ಮಂತ್ ಡೈರೆಕ್ಟ್ ಆಗಿ ನನ್ನ ಅಕೌಂಟಿಂದ ಕಟ್ ಆಗೋ ತರ ಅದನ್ನ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎವ್ರಿ ಮಂತ್ 7,000 ಕಟ್ ಆಯ್ತು, ಜೊತೆಗೇನೋ ಇಂಟ್ರೆಸ್ಟ್ ಎಲ್ಲ ಸೇರಿ ಈ ವರ್ಷ ಅದು ಮೆಚೂರ್ ಆಯ್ತು. ಈ 26th ಏನೋ ಆದಾಗ ಅದರಲ್ಲಿ ಒಂದು 87 ಇಂದ ಹಿಡಿದು 90,000 ಅಪ್ರಾಕ್ಸಿಮೇಟ್ಲಿ ಅಮೌಂಟ್ ಏನೋ ಒಂದು ಬಂತು. ಆ ಅಮೌಂಟು ಸರಿ ಅಂತ ಹೇಳಿ ಇಮಿಡಿಯೇಟ್ ನಾನು ಅದನ್ನ ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ವಿತಿನ್ ಸೆಕೆಂಡ್ಸ್ ನನಗೊಂದು ಮೆಸೇಜ್ ಬಂತು. ಏನಿದು ಮೆಸೇಜ್ ಅಂತ ಓಪನ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಮಾಡಿದೆ ಫ್ರೆಂಡ್ಸ್. ಇಡೀ ವರ್ಷ 7,000 ಸೇರಿಸಿ 90,000 ಮಾಡಿದ್ರೆ 1.5 ಲಕ್ಷ ಬರೀ ಕ್ರೆಡಿಟ್ ಕಾರ್ಡ್ ಬಿಲ್ಲೇ ಬಂದು ಹಿಂಗೆ ಬಂದು ರಪಕ್ ಅಂತ ಪಾಸ್ ಆಗೋಯ್ತು ಫ್ರೆಂಡ್ಸ್ ಆ ದುಡ್ಡು. ವಾಟ್ ಇಸ್ ದ ಪಾಯಿಂಟ್ ಆಫ್ ಸೇವಿಂಗ್ ಆಲ್ ದ ಮನಿ ಆಲ್ ಇಯರ್? ಈ ಥರ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದರೆ ವೈ ನಾನು ಮಾತ್ರ 1 ರೂಪಾಯಿ ಸೇವ್ ಮಾಡೋಕ್ಕಾಗ್ತಾ ಇಲ್ಲ. ಜಗತ್ತು ಏನೇನೋ ಮಾಡಿ ಏನೇನೋ ಎಲ್ಲ ತಗೋತಾ ಇದ್ದಾರೆ. ವೈ